ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಗ್ರಾಮರ್ನ ಅತಿ ಮುಖ್ಯವಾದ ಟಾಪಿಕ್ ಆದ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ನೌನ್ಸ್ ಚಾಪ್ಟರ್ನ ನೋಡೋಣ. ನೌನ್ಸ್ ಅಂದರೆ ಕನ್ನಡದಲ್ಲಿ ನಾವೇನಂತ ಕರಿತೇವೆ, ನಾಮಪದ ಅಂತೇಳಿ ಕರಿತೇವೆ. ಇದರಲ್ಲಿ ನಾವು ಏನಪ್ಪ ಅಂದರೆ ಈ ಕ್ಲಾಸ್ನಲ್ಲಿ ನೌನ್ಸು ಮತ್ತು ಟೈಪ್ಸ್ ಆಫ್ ನೌನ್ಸು, ಸಿಂಗುಲರ್ ಮತ್ತು ಪ್ಲೂರಲ್ ನೌನನ್ನು ನೋಡೋಣ. ನೋಡ್ರಿ, ನೌನ್ಸ್ ಆರ್ ವರ್ಡ್ಸ್ ದ್ಯಾಟ್ ನೇಮ್ ಪೀಪಲ್, ಪ್ಲೇಸಸ್ ಆ್ಯಂಡ್ ಥಿಂಗ್ಸ್. ಅಂದರೆ ನೌನ್ಸ್ ಅನ್ನೋದು ಏನನ್ನು ಸೂಚಿಸ್ತದೆ ಅಂತ ಹೇಳ್ತಾರೆ. ನೌನ್ಸ್ ಆರ್ ವರ್ಡ್ಸ್ ದ್ಯಾಟ್ ನೇಮ್ ಪೀಪಲ್, ಪ್ಲೇಸಸ್ ಆ್ಯಂಡ್ ಥಿಂಗ್ಸ್. ಅಂದರೆ ಇವು ನಮ್ಮ ಏನಪ್ಪ ಅಂದ್ರೆ ಜನರ ಹೆಸರನ್ನು, ವ್ಯಕ್ತಿಯ ಹೆಸರನ್ನು ಅಥವಾ ಪ್ಲೇಸಸ್ ಅಂದರೆ ಸ್ಥಳಗಳ ಹೆಸರನ್ನು ಮತ್ತು ಥಿಂಗ್ಸ್ ವಸ್ತುಗಳ ಹೆಸರನ್ನು ಸೂಚಿಸುವಂಥ ಪದಗಳಿಗೆ ನಾವು ನೌನ್ಸ್ ಅಂತೇಳಿ ಕರಿತೇವೆ. ಮುಂದೆ ಐಡೆಂಟಿಫೈಯಿಂಗ್ ನೌನ್ಸ್ ಇನ್ ಅ ಸೆಂಟೆನ್ಸ್. Noun can be identified by asking who or what in a sentence. Example sentence: the cat is sleeping. ಅಂದರೆ ನೌನನ್ನು ಯಾವ ರೀತಿ ನಾವು ಕಂಡುಹಿಡಿಬೇಕಂದ್ರೆ, ನಾವು ಹೂ ಅಥವಾ ಮತ್ತು ವಾಟ್ ಅನ್ನುವ ಶಬ್ದವನ್ನು ಶಬ್ದವನ್ನು ಕ್ವಶನ್ ಮಾಡೋದ್ರ ಮೂಲಕ, ಏನು WH ಕ್ವಶನ್ ಬರ್ತಾವಲ್ಲ, ಹೂ ಮತ್ತು ವಾಟು, ಅವುಗಳಿಂದ ಕ್ವಶನ್ ಮಾಡುವುದರ ಮೂಲಕ ನಾವು ಐಡೆಂಟಿಫೈ ಮಾಡ್ಬೋದು. ಎಕ್ಸಾಂಪಲ್, ಹೂ ಈಸ್ ಸ್ಲೀಪಿಂಗ್ ಅಂತೇಳಿ ಇಲ್ಲಿ ನಾವು ಕ್ವಶನ್ ಕೇಳಿದಾಗ ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಅಂತೇಳಿ, ಹೂ ಈಸ್ ಸ್ಲೀಪಿಂಗ್ ಅಂತೇಳಿ ಕ್ವಶನ್ ಕೇಳಿದಾಗ ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಅಂತೇಳಿ ಇಲ್ಲಿ ಆನ್ಸರ್ ಹೇಳ್ಬೋದು. ಅಂದರೆ ಇಲ್ಲಿ ಏನು ಕ್ಯಾಟ್ ಅನ್ನೋದು ಏನದ ನೌನ್ ಅದ ಅಂಥೇಳಿ ಈ ರೀತಿ ನಾವು ಹೂ ಮತ್ತು ವಾಟ್ ಅನ್ನೋದನ್ನು ಏನಪ್ಪ ಅಂದ್ರೆ ಕ್ವಶನ್ ಮಾಡೋದು, ಅವುಗಳ ಮೂಲಕ ನಾವು ನೌನನ್ನು ಕಂಡುಹಿಡಿಬೋದು. ಸಿಂಗುಲರ್ ಆ್ಯಂಡ್ ಪ್ಲೂರಲ್ ನೌನ್ಸ್. ಸಿಂಗುಲರ್ ನೌನ್ಸ್ ರೆಫರ್ ಟು ಒನ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಪ್ಲೂರಲ್ ನೌನ್ಸ್ ರೆಫರ್ ಟು ಮೋರ್ ದೆನ್ ಒನ್ ಪರ್ಸನ್, ಪ್ಲೇಸ್, ಥಿಂಗ್. ಅಂದರೆ ಸಿಂಗುಲರ್ ನೌನ್ ಅಂದರೆ ಏನನ್ನು ನಮಗೆ ಸೂಚಿಸ್ತದೆ ಅಂದ್ರೆ ಒಂದು ವ್ಯಕ್ತಿ, ಒಂದು ಪ್ಲೇಸು, ಒಂದು ವಸ್ತುವನ್ನು ಸೂಚಿಸ್ತದೆ. ಎಕ್ಸಾಂಪಲು ಡಾಗ್, ಕಾರು, ಹ್ಯಾಟ್. ಪ್ಲೂರಲ್ ನೌನ್ ಅಂದರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು, ಹೆಚ್ಚು ವಸ್ತುಗಳು ಅಥವಾ ಹೆಚ್ಚು ಏನಪ್ಪ ಅಂದ್ರೆ ಪ್ಲೇಸಸ್ಗಳನ್ನು ಸೂಚಿಸುವಂಥದ್ದು. ಡಾಗ್ಸ್, ಕಾರ್ಸ್, ಹ್ಯಾಟ್ಸ್ ಎಕ್ಸಾಂಪಲ್. ನೆಕ್ಸ್ಟು ಟೈಪ್ಸ್ ಆಫ್ ನೌನಲ್ಲಿ ಮೊದಲಿಗೆ ಬರುವಂಥದ್ದು ಯಾವುದು? ಪ್ರಾಪರ್ ನೌನ್. ಟೈಪ್ಸ್ ಆಫ್ ನೌನಲ್ಲಿ ಮೊದಲಿಗೆ ಬರುವಂಥದ್ದು ಯಾವುದು? ಪ್ರಾಪರ್ ನೌನ್. ಪ್ರಾಪರ್ ನೌನ್ ಮೀನಿಂಗ್ ನೋಡೋದಾದ್ರೆ, ಪ್ರಾಪರ್ ನೌನ್ ಮೀನಿಂಗ್ ನೋಡ್ರಿ ಏನಂತ ಕೊಟ್ಟಿದ್ದಾರೆ. ಪ್ರಾಪರ್ ನೌನ್ಸ್ ಆರ್ ಸ್ಪೆಸಿಫಿಕ್ ನೇಮ್ಸ್ ಆಫ್ ಪೀಪಲ್, ಪ್ಲೇಸಸ್ ಆರ್ ಥಿಂಗ್ಸ್. ದೇ ಆಲ್ವೇಸ್ ಸ್ಟಾರ್ಟ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಅಂದರೆ ಪ್ರಾಪರ್ ನೌನ್ಸ್ ಅಂದರೆ ಏನು ಸ್ಪೆಸಿಫಿಕ್ ನೇಮ್ಸ್, ಯಾರ್ದು? ಪೀಪಲ್ದು, ಪ್ಲೇಸಸ್ದು ಆರ್ ಥಿಂಗ್ಸ್ದು ಸ್ಪೆಸಿಫಿಕ್ ನೇಮ್ಸನ್ನು ನಮಗೆ ಸೂಚಿಸಬೇಕು. ಅಂಥವುಗಳನ್ನು ನಾವು ಪ್ರಾಪರ್ ನೌನ್ ಅಂಥೇಳಿ ಕರಿತೇವೆ. ಎಕ್ಸಾಂಪಲ್ ಸಾರಾ, ಲಂಡನ್, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ದ ರಿನೈಸೆನ್ಸ್, ಮೌಂಟ್ ಕಿಲಿಮಂಜರೋ. ಇವೇನು ಪ್ರಾಪರ್ ನೌನ್. ಈಗ ಸಾರಾ ಅನ್ನೋದು ಯಾರ್ದೋ ಒಂದು ಪ್ರಾಪರ್ ಆದಂಥ ಹೆಸರದ. ಅದೇ ಗರ್ಲ್ ಅಂದ್ರೆ ಕಾಮನ್ ನೌನ್ ಆಗ್ತದೆ. ಆ ಗರ್ಲ್ ಒಳಗೆ ಒಬ್ಬ ಹುಡುಗಿ ಹೆಸರನ್ನು ನಾವು ಪ್ರಾಪರಾಗಿ ಹೇಳತ್ತಿದ್ವಿ ಇಲ್ಲಿ ಸಾರಾ ಅಂತೇಳಿ. ಇದು ಸಾರಾ ಅನ್ನೋದು ಏನಾಗ್ತದೆ? ಪ್ರಾಪರ್ ನೌನ್ ಆಗ್ತದೆ. ನೆಕ್ಸ್ಟು ಲಂಡನ್ ಅಂದರೆ ಯಾವುದೋ ಒಂದು ಊರಿನ ಹೆಸರದ, ಇದು ಪ್ರಾಪರ್ ಆಗಿದೆ. ಅದೇ ನಾವು ಯಾವುದೋ ಒಂದು ವಿಲೇಜ್ ಅಂತ ಹೇಳಿದ್ರೆ ಅಥವಾ ಟೌನ್ ಅಂತ ಹೇಳಿದಾದರೂ ಕಾಮನ್ ನೌನ್ ಆಗ್ತದೆ. ಯಾವುದೋ ಒಂದು ಟೌನ್ ಅಂದರೆ ಕಾಮನ್ ಆಗಿ ಹೇಳೋದು. ಇಲ್ಲಿ ಏನದ? ಪ್ರಾಪರ್, ಇದೇ ಟೌನು ಅಂದರೆ ಲಂಡನ್ ಟೌನು ಅನ್ನೋದನ್ನು ಪ್ರಾಪರಾಗಿ ಹೇಳೋದನ್ನು ನಾವು ಪ್ರಾಪರ್ ನೌನ್ ಏನನ್ನು ಸೂಚಿಸ್ತದೆ? ಪ್ರಾಪರ್ ಹೆಸರು, ಅದರದ್ದು ವ್ಯಕ್ತಿದ್ದು, ವಸ್ತುವಿಂದು ಮತ್ತು
ಪ್ಲೇಸಸ್ದು ಪ್ರಾಪರ್ ನೌನನ್ನು ಇದು ಸೂಚಿಸ್ತದೆ, ಪ್ರಾಪರ ನೇಮನ್ನು ಸೂಚಿಸ್ತದೆ. ನೆಕ್ಸ್ಟು ಕಾಮನ್ ನೌನ್. ಕಾಮನ್ ನೌನ್ ದ ನೇಮ್ ಈಸ್ ಗಿವನ್ ಇನ್ ಕಾಮನ್ ಟು ಪರ್ಸನ್ ಆರ್ ಥಿಂಗ್ಸ್. ಅಂದರೆ ಇಲ್ಲಿ ಕಾಮನ್ ಆಗಿ ವ್ಯಕ್ತಿಗಳಿಗೆ ಹೆಸರನ್ನು ನೀಡಿರುವಂಥದ್ದು ಅಥವಾ ವಸ್ತುಗಳಿಗೆ ಹೆಸರನ್ನು ನೀಡಿರುವಂಥದ್ದು. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಬಾಯ್, ಗರ್ಲ್, ಪ್ಲೇಸ್, ಪೆನ್, ಮೊಬೈಲ್. ಇಲ್ಲಿ ನೋಡ್ರಿ, ಇವಾಗ ಬಾಯ್ ಅನ್ನೋದು ಏನು ಕಾಮನ್ ನೌನ್. ಅದೇ ಬಾಯ್ ಒಳಗೆ ರಾಕೇಶ್ ಅಂಥೇಳಿ ಬರ್ದೇವನ್ರಿ ಇದು ಪ್ರಾಪರ್ ನೌನ್ ಆಗುತ್ತಾ. ಅಂದರೆ ಬಾಯ್ ಕಾಮನ್ ಆಗಿ ಬಾಯ್ ಅನ್ನೋದು, ಅದೇ ಒಂದು ಪರ್ಟಿಕ್ಯುಲರ್ ಆಗಿ ಒಬ್ಬ ಹುಡುಗನ ಹೆಸರು ಹೇಳತ್ತಿದ್ದೀವನ್ರಿ ನಾವು, ಅದು ಏನು ಪ್ರಾಪರ್ ನೌನ್ ಆಗುತ್ತಾ. ಅದೇ ಗರ್ಲ್ ಅನ್ನೋದು ಕಾಮನ್, ಅದೇ ಗರ್ಲ್ ಒಳಗೆ ರಕ್ಷಿತಾ ಅಂಥೇಳಿ ಒಂದು ಹುಡುಗಿ ಹೆಸರು ಹೇಳತ್ತೀವಂದ್ರೆ ನಾವು, ಅದು ಪ್ರಾಪರ್ ನೌನ್ ಆಗುತ್ತೆ. ಪ್ಲೇಸ್ ಒಳಗೆ ಪ್ಲೇಸ್ ಅನ್ನೋದು ಕಾಮನ್ ನೌನು, ಅದೇ ಪ್ಲೇಸ್ ಒಳಗೆ ಯಾವುದೋ ಕಲಬುರಗಿ ಅಂಥೇಳಿ ಪ್ಲೇಸ್ ನೇಮ್ ಹೇಳತ್ತಿದ್ದು, ಇದು ಏನಾಗುತ್ತಾ ಪ್ರಾಪರ್ ನೌನ್ ಆಗುತ್ತೆ. ಎಕ್ಸಾಂಪಲ್ ಪೆನ್ನು ಕಾಮನ್ ನೌನು. ಪೆನ್ ಒಳಗೆ ರಿನಾಲ್ಡ್ಸ್ ಪೆನ್, ಬ್ರೈಟ್ ಪೆನ್, ಹಿಂಗೇಳಿ ಪ್ರಾಪರ್ ಆಗಿ ಒಂದು ಪೆನ್ ನೇಮ್ ಹೇಳತ್ತಿದ್ವನ್ರಿ, ಅದು ಏನಾಗುತ್ತಾ ಪ್ರಾಪರ್ ನೌನ್ ಆಗುತ್ತಾ. ನೆಕ್ಸ್ಟು ಮೊಬೈಲ್ ಅನ್ನೋದು ಒಂದು ಕಾಮನ್ ನೌನ್. ಮೊಬೈಲ್ ಒಳಗೆ ಸ್ಯಾಮ್ಸಂಗ್ ಮೊಬೈಲ್, ವಿವೋ ಮೊಬೈಲ್ ಅಂತ ಹೇಳತ್ತಿದ್ವನ್ರಿ, ಅದು ಏನಾಗುತ್ತಾ ಪ್ರಾಪರ್ ನೌನ್ ಆಗುತ್ತಾ. ಇಷ್ಟು ಮತ್ತು ಪ್ರಾಪರ್ ಮತ್ತು ಕಾಮನ್ ನೌನಿಗಿರುವಂಥ ವ್ಯತ್ಯಾಸ. ಕಾಮನ್ ಆ್ಯಂಡ್ ಪ್ರಾಪರ್ ನೌನ್ಸ್. ಕಾಮನ್ ನೌನ್ಸ್ ಆರ್ ಜನರಲ್ names for people, places or things. They do not start with the capital letters unless they appear at the beginning of a sentence. ಅಂದರೆ ಅವು ಯಾವಾಗಲೂ ಏನು ಕ್ಯಾಪಿಟಲ್ ಲೆಟರ್ಲಿಂದ ಸ್ಟಾರ್ಟ್ ಆಗೋದಿಲ್ಲ ಯಾವ ಕಾಮನ್ ನೌನ್ಸು. ಎಕ್ಸಾಂಪಲು ಸಿಟಿ, ಟೀಚರು, ಡಾಗ್. ನೆಕ್ಸ್ಟ್ ಬರುವಂಥದ್ದು ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದ್ರೆ ಅ ನೇಮ್ ಈಸ್ ಗಿವನ್ ಟು ಗ್ರೂಪ್ ಆಫ್ ಅ ಪರ್ಸನ್ ಆರ್ ಥಿಂಗ್ಸ್. ಅಂದರೆ ಒಂದು ಗುಂಪಿಗೆ ನೀಡಿರುವಂಥ ಹೆಸರನ್ನು ನಾವು ಏನಂತ ಕರಿತೀವಿ, ಕಲೆಕ್ಟಿವ್ ನೌನ್ ಅಂತೇಳಿ ಕರಿತೇವೆ. ಎಕ್ಸಾಂಪಲ್ ನೋಡ್ರಿ, ಗ್ರೂಪ್ ಆಫ್ ಸೋಲ್ಜರ್ ಏನಂತ ಕರಿತೇವೆ ನಾವು, ಆರ್ಮಿ ಅಂತೇಳಿ ಕರಿತೇವೆ. ಗ್ರೂಪ್ ಆಫ್ ಜಡ್ಜಸ್ ಗ್ರೂಪಿಗೆ ಏನಂತ ಕರಿತೇವೆ ನಾವು, ಜೂರಿ ಅಂತೇಳಿ ಕರಿತೇವೆ. ಗ್ರೂಪ್ ಆಫ್ ಬಾಯ್ಸ್ ಆರ್ ಬೇಬಿ, ಇದಕ್ಕೆ ಏನಪ್ಪ ಬಾಯ್ಸ್ ಆರ್ ಗರ್ಲ್ಸ್, ಅದಕ್ಕೆ ನಾವು ಬೇಬಿ ಅಂಥೇಳಿ ಕರಿತೇವೆ. ಅಂದರೆ ಕಲೆಕ್ಟಿವ್ ನೌನ್ ಅಂದ್ರೆ ಏನು, ಒಂದು ಗುಂಪಿಗೆ ನಾವು ಒಂದು ಹೆಸರನ್ನು ಕೊಟ್ಟಿರ್ತೀವಿ, ಅದನ್ನು ನಾವು ಕಲೆಕ್ಟಿವ್ ನೌನ್ ಅಂಥೇಳಿ ಕರಿಬಹುದು. ನೆಕ್ಸ್ಟ್ ಬರುವಂಥದ್ದು ಯಾವುದು, ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್ ಅಂದ್ರೆ ಆ ನೇಮ್ ಈಸ್ ಗಿವನ್ ಟು ಮೆಟಲ್ ಆರ್ ಸಬ್ಸ್ಟೆನ್ಸ್ ಆಫ್ ವಿಚ್ ಥಿಂಗ್ಸ್ ಆರ್ ಮೇಡ್. ಅಂದರೆ ಯಾವುದು ಮೂಲ ವಸ್ತುವಿನಿಂದ ಮಾಡಲ್ಪಟ್ಟಿರ್ತದೆ ನೋಡು, ಅವುಗಳನ್ನು ನಾವು ಮಟೀರಿಯಲ್ ನೌನ್ ಅಂತೇಳಿ ಕರಿಬಹುದು. ಎಕ್ಸಾಂಪಲ್ ಏನು ಗೋಲ್ಡ್, ಡೈಮಂಡ್, ಸಿಲ್ವರ್, ಐರನ್, ಇವೇನು ಮಟೀರಿಯಲ್ ನೌನ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಬರುವಂಥದ್ದು ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ ಮೀನಿಂಗ್ ಏನು, ಅಬ್ಸ್ಟ್ರಾಕ್ಟ್ ನೌನ್ದು ಅ ನೌನ್ ವಿಚ್ ವಿ ಕ್ಯಾನ್ ನಾಟ್ ಸಿ, ಟಚ್, ಸ್ಮೆಲ್. ಅಂದರೆ ಇಲ್ಲೇನು ನಾವು ಈ ನೌನನ್ನು ಯಾವ ನಾಮಪದವನ್ನು ನಾವು ಟಚ್ ಮಾಡೋದಕ್ಕೆ, ನೋಡೋಕೆ ಮತ್ತು ಸ್ಮೆಲ್ ಮಾಡೋದಕ್ಕೆ ಆಗಲ್ಲ ನೋಡು, ಅದನ್ನು ನಾವು ಏನಂತ ಕರಿಬಹುದು, ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಕರಿಬಹುದು. ಎಕ್ಸಾಂಪಲ್ ಬ್ಯೂಟಿ, ಹಾನೆಸ್ಟ್, ಪವರ್ಟಿ, ಲವ್. ಬ್ಯೂಟಿಯನ್ನು ನಾವು ಏನಪ್ಪ ಅಂದ್ರೆ ಅನುಭವಿಸ್ಬೋದು ಹೊರತು ಅದನ್ನು ನೋಡೋಕ್ಕೆ, ಟಚ್ ಮಾಡೋಕ್ಕೆ, ಸ್ಮೆಲ್ ಮಾಡೋಕ್ಕೆ ಆಗಲ್ಲ. ಆನೆಸ್ಟಿಯನ್ನು ಕೂಡ ನಾವು ಅನುಭವಿಸ್ಬೋದು ಹೊರತು ಅದನ್ನು ನಾವು ನೋಡೋಕ್ಕೆ, ಟಚ್ ಮಾಡೋಕ್ಕೆ, ಸ್ಮೆಲ್ ಮಾಡೋಕ್ಕೆ ಆಗಲ್ಲ. ಪವರ್ಟಿ, ಲವ್, ಹೀಗೆ ಇವಕ್ಕೆ ಉದಾಹರಣೆಗಳಾಗ್ತವೆ. ಅಂದರೆ ಇವತ್ತು ನಾವು ಏನನ್ನು ನೋಡಿದೆವು, ನೌನ್ ಅಂದ್ರೇನು, ಎನಿ ನೇಮಿಂಗ್ ವರ್ಡ್ ಇಸ್ ಕಾಲ್ಡ್ ನೌನ್. ಅಂದರೆ ಯಾವುದೇ ಹೆಸರನ್ನು ಸೂಚಿಸುವಂಥ ಪದಗಳಿಗೆ ನಾವು ನೌನ್ ಅಂತೇಳಿ ಕರಿಬೋದು. ಟೈಪ್ಸ್ ಆಫ್
types of noun. There are 5 types. First one proper noun, second one common noun, third one collective noun, fourth one material noun, fifth one abstract noun. ಕಾಮನ್ ನೌನ್ಗೆ ಮತ್ತು ಪ್ರಾಪರ್ ನೌನ್ಗೆ ಏನು ವ್ಯತ್ಯಾಸ ಇರ್ತದೆ? ದ ನೇಮ್ ಈಸ್ ಗಿವನ್ ಇನ್ ಕಾಮನ್ ಟು ಪರ್ಸನ್ ಆರ್ ಥಿಂಗ್. ಇದು ಏನು ಕಾಮನ್ ನೌನು. ದ ನೇಮ್ ಈಸ್ ಗಿವನ್ ಟು ಪರ್ಟಿಕ್ಯುಲರ್ ಪರ್ಸನ್ ಆರ್ ಪ್ಲೇಸ್. ಇದು ಏನು ಪ್ರಾಪರ್ ನೌನ್. ಅಂದರೆ ಕಾಮನ್ ಆಗಿ ನೀಡಿರುವಂಥ ಹೆಸರುಗಳು ಕಾಮನ್ ನೌನಲ್ಲಿ ಬರ್ತಾವೆ. ಬಾಯ್ ಇದು ಕಾಮನ್ ನೌನ್ ಆದ್ರೆ ರಾಕೇಶ್ ಪ್ರಾಪರ್ ನೌನ್. ಗರ್ಲ್ ಇದು ಕಾಮನ್ ನೌನ್ ಆದ್ರೆ ಏನು ರವೀನಾ, ರಕ್ಷಿತಾ ಇವು ಪ್ರಾಪರ್ ನೌನ್ ಆಗ್ತವೆ. ನೆಕ್ಸ್ಟು ಒಂದು ಪ್ರಾಪರ್ ನೌನಿಗೆ ಏನಪ್ಪ ಅಂದ್ರೆ ಯಾವಾಗಲೂ ಪ್ರಾಪರ್ ನೌನು ಕ್ಯಾಪಿಟಲ್ ಲೆಟರಿಂದ ಏನು ಸ್ಟಾರ್ಟ್ ಆಗ್ತವೆ. ಮತ್ತು ಪ್ರಾಪರ್ ನೌನ್ ಜೊತೆ ಯಾವುದೇ ಆರ್ಟಿಕಲನ್ನು ನಾವು ಯೂಸ್ ಮಾಡಬಾರ್ದು. ಇಷ್ಟು ಇವತ್ತಿನ ಕ್ಲಾಸ್. ಮತ್ತು ಕಲೆಕ್ಟಿವ್ ನೌನ್ ಅಂದ್ರೇನು? ಗ್ರೂಪ್ ಏನಪ್ಪ ಅಂದ್ರೆ ಆ ನೇಮ್ ಈಸ್ ಗಿವನ್ ಟು ಗ್ರೂಪ್ ಆಫ್ ಅ ಪರ್ಸನ್ ಆರ್ ಥಿಂಗ್ಸ್. ಒಂದು ಗುಂಪಿಗೆ ನಾವು ಹೆಸರನ್ನು ಕೊಟ್ಟಿರ್ತೇವೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಾಕಷ್ಟು ಎಕ್ಸಾಂಪಲ್ ಬರ್ತಾವೆ. ಆ ಗ್ರೂಪ್ ಆಫ್ ಸೋಲ್ಜರ್ಸ್ ಅದನ್ನು ನಾವು ಆರ್ಮಿ ಅಂತ ಕರಿತೇವೆ. ಗ್ರೂಪ್ ಆಫ್ ಲಾಯರ್ಸ್ ಬಾರ್ ಅಂತ ಕರಿತೇವೆ. ಗ್ರೂಪ್ ಆಫ್ ಅನಿಮಲ್ಸ್ ಜೂ ಅಂತ ಕರಿಬೋದು. ಗ್ರೂಪ್ ಆಫ್ ಬರ್ಡ್ಸ್ ಸ್ಯಾಂಕ್ಚುರಿ ಅಂತ ಕರಿಬೋದು. ಗ್ರೂಪ್ ಆಫ್ ಎಲಿಫೆಂಟ್ಸ್ ಟ್ರೂಪ್ ಅಂತೇಳಿ ಕರಿಬೋದು. ಗ್ರೂಪ್ ಆಫ್ ವರ್ಡ್ಸ್ ಡಿಕ್ಷನರಿ ಅಂತೇಳಿ ಕರಿಬೋದು. ಮತ್ತು ಕಲೆಕ್ಟಿವ್ ನೌನನ್ನು ನೀವು ನೋಟ್ ಮಾಡ್ಕೋಬೋದು. ಟ್ರೀಟ್ ದಿ ಕಲೆಕ್ಟಿವ್ ನೌನ್ ಆ್ಯಸ್ ಅ ಸಿಂಗ್ಯುಲರ್ ಆ್ಯಂಡ್ ಯೂಸ್ ಸಿಂಗ್ಯುಲರ್ ವರ್ಬ್. ಅಂದರೆ ಯಾವಾಗಲೂ ನಾವು ಕಲೆಕ್ಟಿವ್ ನೌನನ್ನು ಅವು ಏನು ಸಿಂಗ್ಯುಲರ್ ನೌನಾಗಿ ಸಿಂಗ್ಯುಲರ್ ವರ್ಡ್ ಆಗಿ ಟ್ರೀಟ್ ಮಾಡ್ತೇವೆ. ಇಷ್ಟು ಇವತ್ತಿನ ನಮ್ಮ ಕ್ಲಾಸಸ್ಸು. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಟು ಥ್ಯಾಂಕ್ ಯು ಫಾರ್ ವಾಚಿಂಗ್. Bye.